ನೀವು ಕೆಲವೊಂದು ದುರಂತದ ದಿನ ಅಂದ್ರೆ ಹಂಗಾಗಿ ನೆನಪಾಯಿತು ನನಗೆ 9, 18, 27, 2, 11, 20, 29 ದಿನ ಎಲ್ಲ ತುಂಬಾ ದುರಂತ ಆಗುತ್ತೆ ಅಂತ ನೀವು ಹೇಳಿದ್ರಿ ಕೂಡ. ಆಲ್ಮೋಸ್ಟ್ ಅದೇ ಡೇಟಲ್ಲಿ ಈ ಫ್ಲೈಟ್ ಆಕ್ಸಿಡೆಂಟ್ ಇರ್ಬೋದು, ಈ ರೀತಿ ಎಲ್ಲ ಅದೇ ದಿನದಲ್ಲಿ ಆಗಿದೆ. ಯಾಕೆ ಈ ವರ್ಷ ಆ ರೀತಿ ಅದೇ ದಿನದಲ್ಲಿ ಈ ತರ ದುರಂತ ಆಗ್ತಾ ಇದೆ? ನೋಡಿ, ಇಷ್ಟು ವರ್ಷ ಜ್ಯೋತಿಷದಲ್ಲಿ ಏನಿತ್ತು ಗೊತ್ತಾ, ನಿಮಗೆ 7.5 ಕ್ರಮ, ಅಷ್ಟಮ ಶನಿ ಕ್ರಮ, ಕುಜದೋಷ ಕ್ರಮ ಅಂತ ಹೇಳ್ಕೊಬೋದಾರೆ ಎಲ್ಲರೂ. ನಾವೆಲ್ಲ ಆಗ್ತಾ ಇದ್ದಾರಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರಿಗೂ ಅವೆಲ್ಲ ದೋಷ ಗೀಷ ಅಂತ ಏನಿಲ್ಲ, ಖಂಡಿತಲ್ಲ. ದೋಷನೇ ನೆಟ್ಟಗಾಗಿ ಬರ್ಕಲಿ ದೋಷ ಕೇಳ್ಕೊಂಡು ಗ್ರಹಗಳು ಇಂತಿಂಥ ಡೇಟ್ ಹಿಂಗೆ ಆಗುತ್ತೆ ಅಂತ ತಂದೋ ನಾನು. ಇವಾಗ ತುಂಬ ಜನ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನಾನು ಹೇಳಿದೆ ಅಂತ ಎಷ್ಟೋ ಜನ ನೋಡಿದ್ದು ಖಂಡಿತ ಅಲ್ಲ ಕೂಡ ಸಾಕಷ್ಟು ಜನಕ್ಕೆ. ನೋಡಿ, ವಿರಾಟ್ ಕೊಹ್ಲಿ 18ನೇ ನಂಬರ್ ಜರ್ಸಿ ನಂಬರ್ ಬಳಸ್ತಿದ್ರು. ರೋಹಿತ್ ಶರ್ಮಾ ಕೂಡ 45 ಜನ, ಇಬ್ಬರು ಕೂಡ ಟೆಸ್ಟಿಗೆ ರಿಸರ್ವ್ ಮಾಡಿದ್ರು ಕ್ಯಾಪ್ಟನ್ ನಂಬರ್ಸ್, ಜರ್ಸಿ ನಂಬರ್ 2 ಕೂಡ. ಅದೇ ಥರ RCB ಫ್ಲೈಟ್ ಬಿದ್ದಿದ್ದು, ಧರ್ಮಸ್ಥಳ ಗಲಾಟೆ, ಅದು ಕೂಡ 27ನೇ ತಾರೀಕು ಘಟನೆ ನಡೆದಿರೋದು ಒಂದು ಎಷ್ಟೋ ವರ್ಷದಿಂದ. ಅದು ಕೂಡ ಡೇಟ್ ಕೂಡ ನಮ್ಗೆ ನೆನಪಿದೆ. ಸಾಕಷ್ಟು 2ನೇ ತಾರೀಕೆಲ್ಲ ನಡೆದವೆ. ಈ ವರ್ಷದಲ್ಲಿ ತುಂಬ ದೊಡ್ಡ ಅನಾಹುತ ನಂಬರ್ಸ್ಗಳು, ಭಾಳ ವಿಶೇಷವಾಗಿ. ಮುಂದಿನ ವರ್ಷ 6, 8 ವೆರಿ ಡೇಂಜರ್ ನಂಬರ್ಸ್. ಇವತ್ತು ಹೇಳ್ಬಿಟ್ಟಿದ್ದೀನಿ. ಮುಂದಿನ ವರ್ಷಕ್ಕೆ ಇವಕ್ಕೆ ತುಂಬ ರಾಜೋಗಿದೆ. 6, 15, 24 ಹೊಗೆ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ 8, 17, 26 ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ನೋಡಿ, ದೇವೇಗೌಡರಿಗೆ 2ನೇ ತಾರೀಕಿನೇ ಪೆಜ್ವಾಲ್ ರೇವಣ್ಣ ತೀರ್ಪು ಬಂತು. ಶಾಕಿಂಗ್ ನ್ಯೂಸು. 2ನೇ ತಾರೀಕೆ ಬಂತು. ಯಾಕೆ 4 ಪಕ್ಕ 8 ಬರಬಾರ್ದು ಅಂತ ನಾನು ಹೇಳ್ತಿದ್ದೆ. ನೋಡಿ, ದರ್ಶನ್ ಅವರು ಕೂಡ 14ನೇ ತಾರೀಕು 8ನೇ ತಿಂಗಳೇ ಬಂತು. 4, 8 ಪಕ್ಕ ಮೊಬೈಲ್ ನಂಬರ್ ಇರಬಾರ್ದು ಅಂತ ಹೇಳ್ತೀನಿ. ನಾವು ಏನು ಹೇಳಿದ್ರು ಜನಕ್ಕೆ ಅರ್ಥ ಆಗಲ್ಲ ರೀ. ಪುಂಗಿ ಓದೋರ್ಗಳಿಗೆ ಅರ್ಥ ಆಗೋದು 100%. ಭಾಳ ಬರ್ದಿರಿ ಕೇಳಿ. ನೆಕ್ಸ್ಟು ಫ್ರೀ ಕ್ಲಾಸ್ ಮಾಡ್ತೀನಿ 100%. ನಾನು ಇಷ್ಟೊಂದು ಫ್ರೀ ಕ್ಲಾಸ್ ಮಾಡೋ ಒಂದು ಸ್ಲಾಟ್, ರೆಗ್ಯುಲರ್ ಸ್ಲಾಟ್ನಲ್ಲಿ ಮಾಡೋಣ ಅಂತ ನಂಗೆ ಟೈಮ್ ಇರಲ್ಲ, ಚೆನ್ನಾಗೆಲ್ಲ ಹೋಗ್ತಾಯಿದ್ದೆ. ಹಾಗಾಗಿ ನೀವೆಲ್ಲರೂ ಕೂಡ ನಂದು ಆರ್ಯ ಟಾಕ್ ಅನ್ನೋದು ಒಂದು ಫೇಸ್ಬುಕ್ಕನ್ನು ಸಬ್ಸ್ಕ್ರೈಬ್ ಆಗಿ ಜಾಸ್ತಿ ಜನ, ನಂದು 1,05,000 ಜನ ಇದೆ, ದೊಡ್ಡ ಫಾಲೋವರ್ಸು. ಅಷ್ಟು ಚೆನ್ನಾಗಿ ಜಿನೇನಾಗಿದ್ದಾರೆ. ತುಂಬ ಜನ ನೀವು ಸಬ್ಸ್ಕ್ರೈಬ್ ಆಗಿ ಆರ್ಯ ಟಾಕ್ ಅನ್ನೋ ಒಂದು ಫೇಸ್ಬುಕ್ಕಲ್ಲಿ ನನಗೆ ಶೇರ್ ಆಗಿ ಸ್ವಲ್ಪ ನೀವು ಇನ್ನು ಮುಂದೆ ಯೂಟ್ಯೂಬ್ ಲೈವ್, ಫೇಸ್ಬುಕ್ ಲೈವ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ 100%. ಅದಕ್ಕೆ ದಯವಿಟ್ಟು ಜಾಯಿನ್ ಆಗಿ. ಎಲ್ಲರೂ ಕೂಡ ನನ್ನ ಎಲ್ಲ ವೀಡಿಯೋನೂ ಸಿಗುತ್ತದೆ ಅಂತ. ಕ್ಲಾಸ್ ಕೂಡ ಫ್ರೀಯಾಗಿ ಮಾಡ್ತೀನಿ. ಫ್ರೀಯಾಗಿ ಬುಕ್ ಆಗಿದ್ದರೆ ನಂಗೆ ಮಾಡೋಕ್ಕೆ ಟೈಮ್ ಇಲ್ಲ, ಮಾಡ್ತೀನಿ 100% ಫ್ರೀಯಾಗಿ. ನಾನು ಎಲ್ಲ ಥರ ಕತೆ ಹೇಳಲ್ಲ. 9 ಗ್ರಹ, 12 ರಾಶಿ, 27 ನಕ್ಷತ್ರ, 31 ಡೇಟ್ ಏನು ಮಾಡ್ತೇವೆ ಅಂತ ಹೇಳ್ತೀನಿ 100%. ನೀವು ಹೇಗಿರ್ತೀರ ಅಂತ ಹೇಳ್ತೀನಿ. ಮಿಸ್ ಮಾಡ್ದಲ್ಲೇ ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಹೋಗ್ತೀರಂಥ ನಂಬರ್ಗೆ ಫೋನ್ ಮಾಡಿ ಕ್ಲಾಸಿಗೆ ಬುಕ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಅಂತ. ವರಮಹಾಲಕ್ಷ್ಮಿ ಹಬ್ಬ ಸರಿ ಬಂದಿಲ್ಲ ಅಂತ ಹೇಳಿದ್ರಿ. ವರಮಹಾಲಕ್ಷ್ಮಿ ಹಬ್ಬದ್ರೆ ಗಂಡದಿರಿ ತೊಂದರೆ ಆಗುತ್ತೆ, ಸರಿ ಮಾಡಬೇಡಿ. ಮೊದಲನೇ ದಿವಸ ಚೆನ್ನಾಗಿಲ್ಲ, 8ನೇ ತಾರೀಕು ಚೆನ್ನಾಗಿಲ್ಲ ಅಂತ ನಾನೇನೋ ಹೇಳಿ ಜ್ಞಾಪಕ ಇದೆ. 8ನೇ ತಾರೀಕು ಆಮೇಲೆ ಮಾಡಬೇಡಿ ಅಂತ ನಾನು ಹೇಳಿದೆ. ಜನ ಮಾಡಿದ್ರ ಮೇಲೆ ಗಂಡ ಹೆಂಡ್ತಿಲ್ಲ ಆರೋಗ್ಯ ಹಾಳಾಗಿರೋದು, ತೊಂದರೆ ಅದೆಲ್ಲ ನಾವು ಅಬ್ಸರ್ವ್ ಮಾಡಿದ್ವಿ. ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ಜನ ಹೇಳಿರ್ತಾರೆ. ಆದರೆ ವರಮಹಾಲಕ್ಷ್ಮಿ ಹಬ್ಬ, ವಿಜಯಲಕ್ಷ್ಮಿ ಅನ್ನೋರಿಗೆ ವರಮಹಾಲಕ್ಷ್ಮಿ ಹಬ್ಬ ಬನ್ನಿ, ನೆಕ್ಸ್ಟ್ ವಾರ ಬರೋತ್ತೆ ಅವ್ರ ಗಂಡನೇ ಇರೋಲ್ಲ ಜೊತೆಲಿ 100%. ಅವ್ರ ಹೆಸರು ವಿಜಯಲಕ್ಷ್ಮಿ. ಏನು ಹೇಳಿ, ವಿಜಯಲಕ್ಷ್ಮಿ. ಓಕೆ, ದರ್ಶನರೇ ಇರೋಲ್ಲ ನೆಕ್ಸ್ಟ್ ವಾರಕ್ಕೆ 100%. ಭಾಳ ಜನಕ್ಕೆ ಶಾಕಿಂಗ್ ನ್ಯೂಸ್ ಇದೆ ಸಾಕು. ನಾನು ಹೇಳೋಂಥ ಮಾತು ತುಂಬ ನಡೀತಾರೆ. ನಾನು ಹೇಳಲ್ಲ ರೀ. ನನ್ನ ಜೊತೆ 9 ನವಗಳು ತಾಂಡವಾಡ್ತಿದ್ದಾವೆ. ವಾಗ್ದೇವಿ ಸರಸ್ವತಿ, ನಾನು ಆರಾಧನೆ ಮಾಡುವಂಥ ಬ್ರಹ್ಮದೇವ, 7 ಮಗ ಬಿಡಬೇಡ ಹೇಳ್ತಾ ಇರ್ತೀನಿ. ಅದು ನಡೀತಾ ಇರುತ್ತೆ. ನನಗೆ ನಿಮ್ಮ ಲಕ್. ನಾನು ಜೀವನದಲ್ಲಿ ಎಷ್ಟು ಸೇರ್ತೀನಿ ಅಷ್ಟು ಸರಿ ನಿಮ್ಗೆ ಹೇಳ್ತಾ ಇರ್ತೀನಿ. ನನಗೇನು ಈ ಪ್ರಪಂಚ ಎಲ್ಲ ನೋಡಿದ್ದೀನಿ. ನಾಳಿಕೆ ಈ ಪ್ರಪಂಚ ಬಿಟ್ಟು ನನಗೇನು ಬೇಜಾರಲ್ಲ. ಈ ಪ್ರಪಂಚ ನಂದಲ್ಲ, ಬಂದಿರೋದು ನನ್ನ ಬಾಡಿಗೆ. ಹಾಗಾಗಿ ಇರೋದಿದ್ದಂಗೆ ಸತ್ಯ ಹೇಳ್ತೀನಿ. ದೇವರು ನೀವು ಸತ್ಯವಾಗಿ ನೋಡಿ, ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ಸುಳ್ಳಾದ್ರೆ ನನಗೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಕೈಲಾದಷ್ಟು ಸ್ಟ್ರೈಟಾಗಿ ರೈ. ಇಷ್ಟು ವರ್ಷ IPL, ಕ್ರಿಕೆಟ್, ರಾಜಕಾರಣಿ, ಸಿನಿಮಾ ರಂಗ, ಜ್ಯೋತಿಷ್ಯರು ಹೇಳಿದ್ದೀನಿ. ಒಬ್ಬ ಅಷ್ಟು ಜನ ಹೇಳಿ ಪ್ರತಿ ವರ್ಷ IPLನ ಮೆಂಟ್ಲಾಗ್ಬಿಡ್ತಾನೆ. ಪ್ರತಿ ಮ್ಯಾಚ್ ಪ್ರೆಡಿಕ್ಷನ್ ಮಾಡ್ಕೊಡ್ತೀವಿ. ಹೆಂಗೆ ಮಾಡ್ತೀವಿ ಅದು ನನ್ನ ಗಾಡ್ ಗಿಫ್ಟು. ಎಸ್, ಹೌದು. ಗುರುಜಿ, ಈಗ ಮುಂದಿನ ರಾಶಿ ಕಟಕ ರಾಶಿ ನೋಡ್ತಾ ಹೋಗೋಣ. ಹೇಗಿದೆ ಈ ವಾರ ಕಟಕ ರಾಶಿಯವರಿಗೆ? ಕಟಕ ರಾಶಿಯವರಿಗೆ ಶುಕ್ರ ಮತ್ತು ಬುಧ ಗ್ರಹ 2 ಇದ್ದಾನೆ. 2 ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಇದ್ದಾನೆ. ಗುರುಗ್ರಹ 12ನೇ ಮನೆಯಲ್ಲಿ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ಬರುತ್ತೆ. ಸ್ವಲ್ಪ ಆರೋಗ್ಯ ಸಮಸ್ಯೆನೂ ಕೂಡ ಬಂದರೆ ಗುರು 12ನೇ ಮನೆಯಲ್ಲಿ ತುಂಬ ಒಳ್ಳೆಯದು ಅಂತ ಹೇಳಿದ್ರು. 9ನೇನಾಗ 12ನೇ ಮನೆ ಬರೋದು. ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ. ಕಟಕ ರಾಶಿಯವರಿಗೆ ಸ್ವಲ್ಪ ಈ ವಾರ ಪೂರ್ತಿ ಮೀನನ್ನು ನೋಡೋದು, ಅಮ್ಮನವ್ರ ಟೆಂಪಲ್ನ ನೋಡೋದು, ಅಮ್ಮನವ್ರಿಗೆ ನಿಮ್ಮ ಮನೇಲಿ ಪೂಜೆ ಮಾಡೋದು, ನಿಮ್ಮ ಮನೇಲಿ ಮಲ್ಲಿಗೆ ಹೂವನ್ನು ತಗೊಂಡೋಗಿ ಹಾಕೋದು. ನಾನು ಖಂಡಿತ ಕೂಡ ಇಲ್ಲಿ ಗ್ಯಾರಂಟಿ TV ಪಕ್ಕದಲ್ಲಿ ಬರ್ತೀನಿ, ಬಸವೇಶ್ವರ ಮಲ್ಲೇಶ್ವರಮಲ್ಲಿ. ಅಲ್ಲಿ ದಪ್ಪಿಗೆ ಒಬ್ಬರು ಅಮ್ಮ ಇದ್ದಾರೆ, 100% ರೀಲೆಲ್ಲ ಮಾಡ್ತಾರೆ. ಅವನ ಏನಂತ ಗೊತ್ತಿಲ್ಲ, ಬಾಯಲಿದೆ ಬರ್ತಾಯಿಲ್ಲ. ನಾನು ಅಲ್ಲಿ ಹೂ ತಗೊಂಡು ಹೋಗ್ತೀನಿ. ತುಂಬ ಒಳ್ಳೆ ಕೈ ಗುಣ ಅವ್ರು ಹೂವು 100%. ರೀಲ್ಸ್ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ. ಹಾಗಾಗಿ ನಾನು ಅಲ್ಲಿ ರೆಗ್ಯುಲರ್, ನಾನು ನೆನ್ನೆ ತಗೊಂಡಿರೋ ಇನ್ನೂ ಮನೇಲಿತ್ತು. ನಾನು ಹೆಂಡ್ತಿ ಹೊತ್ತು ಮಲ್ಲಿಗೆ ಹೂವು ಹಾಕಿರಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ತುಂಬ ದೇವರಿಗೆ ಮಲ್ಲಿಗೆ ಹೂನ ಹಾಕಿ ತುಂಬ ಲಕ್ ಬರುತ್ತೆ. ಕಟಕ ರಾಶಿಯವರು ಈ ವಾರ ಪೂರ್ತಿ ಮಲ್ಲಿಗೆ ಹೂವು, ತಲೆಯಲ್ಲಿ ಮಲ್ಲಿಗೆ ಹುಡ್ಕೊಳ್ಳಿ, ದೇವ್ರಿಗೂ ಮಲ್ಲಿಗೆ ಹೊಡ್ಕೊಳ್ಳಿ, ಜೋಬಲ್ಲೂ ಮಲ್ಲಿಗೆ ಹೊಡ್ಕೊಳ್ಳಿ. ಶುಕ್ರಗ್ರಹ ಜೋಬಲ್ಲಿ ಕೂಡ ಸುಮ್ಮನೆ ಮಲ್ಲಿಗೆ ಹೊಡ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ. ದುಡ್ಡು ಅನ್ನೋದು ಬ್ಯಾಗ್ ಯೂಸ್ ಮಾಡ್ತೀರಾ, ಮಲ್ಲಿಗೆ ಹೂವನ್ನು ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ.
ನಿಮ್ಮ ಮೊಬೈಲ್ ನಂಬರ್ಲಿ ಶುಕ್ರ ಗ್ರಹದ ಫೋಟೋವನ್ನು ಇಟ್ಕೊಳ್ಳಿ. ಶುಕ್ರ ಗ್ರಹದ ಫೋಟೋ ಇಟ್ಕೊಳ್ರಿ. 4ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ ಶುಕ್ರ ಗ್ರಹ. ನೋಡಿ, ಯೂಟ್ಯೂಬಲ್ಲಿ ಹೊಡೀರಿ, ಗೂಗಲ್ ಹೊಡೀರಿ, ಶುಕ್ರ ಗ್ರಹದನ್ನ ಫೋಟೋವನ್ನು ತೆಗೀರಿ. ಕಂಜನೂರು ಶುಕ್ರ ಗ್ರಹ ಫೋಟೋ ತೆಗೆದು ನಿಮ್ಮ ಮೊಬೈಲಲ್ಲಿ ಸ್ಕ್ರೀನಲ್ಲಿ ಇಟ್ಕೊಳ್ಳಿ. ಮತ್ತು ಯಾವುದೇ ಫೋನ್ ಬಂದರೂ ಕೂಡ ಶುಕ್ರ ಗ್ರಹದ ಮೂಲ ಮಂತ್ರ ಕೇಳಬೇಕು. ನಿಮಗೆ ರಿಂಗ್ ಟೋನ್ ಕೂಡ ಮೂಲ ಮಂತ್ರ ಕೇಳೋಂಗೆ. ಯಾವುದೋ ಸಿನಿಮಾಗಳೆಲ್ಲ ಇಟ್ಕೊಬೇಡ್ರಿ ರೀ, ದಯವಿಟ್ಟು ಸಿನಿಮಾಗಳನ್ನೆಲ್ಲ ಕೇಳಿದರೆ ಒಳ್ಳೆ ಅರ್ಥ ಇದ್ರೆ ಇಟ್ಕೊಳ್ಳಿ. 100% ಬೇಡದಿರೋದೆಲ್ಲ ಇಟ್ಕೋಬೇಡಿ. ಶುಕ್ರ ಗ್ರಹದ ಪೂರ್ತಿ ಕಟಕ ರಾಶಿ ಫಾಲೋ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ಶುಕ್ರ ಗ್ರಹದ ಕಟಕ ರಾಶಿಯವರು ಭಾಳ ಬರ್ದಿರ್ಕೊಳ್ಳಿ. ಅತಿ ಹೆಚ್ಚು ನಿಮ್ಮ ಲೈಫಲ್ಲಿ ಒಳ್ಳೆ ಕಾಫಿ ಕುಡೀರಿ, ತುಂಬ ಸಖತ್ತಾಗಿರ್ತೀರ. ಮತ್ತು ತುಪ್ಪದ ಊಟ, ಮೊಸರು ಊಟವನ್ನು ತುಂಬ ಊಟ ಮಾಡಿ. ಹೆಸರು ಕಾಳು ಊಟವನ್ನು ಜಾಸ್ತಿ ಮಾಡಿ. ಹೆಸರು ಕಾಳು, ಬುಧಗ್ರಹ ನಿಮ್ಮ ರಾಶಿಗೆ ಬಂದಾನೆ, ಅದು ಶುಕ್ರ ಗ್ರಹ ಜೊತೆ ಹೆಸರು ಕಾಳು, ಅವರೆಕಾಳನ್ನ ತಿನ್ನಿ. ಮತ್ತು ಇಕ್ಕಿನ ಬೇಳೆ ಸಾರು ಅದು ಬೇಕಾಗಿಲ್ಲ. ಸಾಕಷ್ಟು ಮುದ್ದೆ ಊಟವನ್ನು ಜಾಸ್ತಿ ಊಟ ಮಾಡಿ. ವೃಷಭ ರಾಶಿಯವರಿಗೆ, ಕಟಕ ರಾಶಿಯವರಿಗೆ ಮುದ್ದೆ ಊಟ ತುಂಬ ಲಕ್ಕನ್ನು ತಂದುಕೊಡುತ್ತೆ, ತುಂಬ ಲಕ್ಕು. ಮತ್ತು ನಿಮ್ಮ ಲೈಫಲ್ಲಿ ಕಟಕ ರಾಶಿಯವರು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಾಗದೇವತೆನ ಅತಿ ಹೆಚ್ಚು ಆರಾಧನೆ ಮಾಡಿ, ಒಳ್ಳೆಯದಾಗಲಿ. ಇಷ್ಟು ಸಿಂಪಲ್ ರೆಮಿಡೀಸಿಂದಲ್ಲ ಅವರಿಗೆ ಎಷ್ಟು ನೀವು ಹೇಳೋ ರೀತಿಯಲ್ಲಿ ಒಳ್ಳೇದಾಗುತ್ತೆ ಅಂದನ. ಲೈಕ್ ಹೇಳಿದ್ರಿ ಅಲ್ಲ, ಜಸ್ಟ್ ಊಟ ಮಾಡೋದು ಇಂದ ಹಿಡ್ದು ಸಿಂಪಲ್ ರೆಮಿಡೀಸ್ ಅದೆಲ್ಲ ಆರಾಮಾಗಿ ಮನೇಲೆ ಮಾಡ್ಕೊಳ್ಳೋದು. ಹಾಗಾಗಿ ಇವಾಗ ಏನಾಯ್ತು ಗೊತ್ತಾ, ಗ್ರಹನೇ ಕಲರ್ಸನ್ನೇ ಗ್ರಹನೇ ಅಂದರೆ ನೀವು ಬ್ಲಾಕ್ ಗ್ರಹನೇ ಶನಿ ಗ್ರಹ ಆಗ್ತಾನೆ. ಬ್ಲಾಕ್ ಕಲರ್ ಮುದ್ದೆ, ಬ್ಲಾಕ್ ಕಲರ್ ಎಲ್ಲೋ ಪುಳಿಯೋಗರೆ, ಇದೆಲ್ಲವೂ ಕೂಡ ಆಗುತ್ತೆ. ಚಂದ್ರ ಗ್ರಹ ಅಕ್ಕಿ ಆಗ್ತಾನೆ. ಪುಳಿಯೋಗರೆ ತುಂಬ ಲಕ್ಕನ್ನ ತಂದು ಕೊಡುತ್ತೆ, ಭಾಳ ವೈಬ್ರೇಷನ್ ಸಾಕಾಗುತ್ತೆ. ನಂಗೆ ತುಂಬ ಆಸೆ ಹೋಟ್ಲು ಮಾಡ್ಬೇಕಂತ, ಬನ್ ಬಿರಿಯಾನಿ ಎಲ್ಲ ಮಾಡ್ಬೇಕಂತ ಆಸೆ. ಬನ್ ಬಿರಿಯಾನಿ ಎಲ್ಲ ನೀವು ಕೇಳೇ ಇಲ್ಲ. ಬನ್ ಬಿರಿಯಾನಿ, ಬಿರಿಯಾನಿ, ರಮ್ ಹಾಕ್ಬಿಟ್ಟು ಬಿರಿಯಾನಿ ಮಾಡೋದು, ರಮ್ ಕಬಾಬು, ರಮ್ ಚಿಕನ್ನು, ಈ ಥರ ರಮ್ ಹಾಕ್ಬಿಟ್ಟು ವಿಸ್ಕಿ ಚಿಕನ್ ಟ್ರೈ ಮಾಡಿದ್ದೀರಾ? ಮಾಡಿದ್ದೀನಿ. ವಿಸ್ಕಿ ಚಿಕನ್, ಒಳ್ಳೆ ವಿಸ್ಕಿ ಹಾಕ್ಬಿಟ್ಟು ಚಿಕನ್ ಮಾಡೋದು, ತಿನ್ಕೊಂಡು ವಿಸ್ಕಿ ಚಿಕನ್ ಎಣ್ಣೆ ಹೊಡ್ಬಿಟ್ಟು ಚಿಕನ್ ತಿನ್ನೋದಲ್ಲ. ನನ್ನ ಮಗನ ಚಿಕನ್ ಜೊತೆ ಚಿಕನ್ಗೆ ರಮ್ ಹಾಕ್ಬಿಟ್ಟು ಮಾಡ್ತೀವಿ ತಿನ್ನು ಅನ್ನೋದು. ಅದೇ ಥರ ನೀವು ಕೈಮಾ ಕಡುಬು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನೀವು ತಿನ್ನೋರಾದ್ರೆ ನಿಮ್ಗೆ ಟೇಸ್ಟ್ ರುಚಿ ಬರುತ್ತೆ ಬಾಯಲ್ಲಿ. ತಿಂದಿರಿ ಯಾವ ಥರ ನಾನ್ ವೆಜ್ನ? ಇಲ್ಲ. ಹೌದು, ನೀವು ಕೈಮಾ ಕಡುಬು ಒಳ್ಳೆ ಜೀರಿಗೆ ಹಾಕ್ಬಿಟ್ಟು ಕಡುಬು ಮಾಡಿಬಿಟ್ಟು ಕೈಮಾ ಮಾಡಿಬಿಟ್ರೆ, ಸ್ಪೂನ್ ಕೊಟ್ಬಿಟ್ರೆ ಬೊಂಬಟ ತಿನ್ಬೇಕು. ಇದೆಲ್ಲ ನಂಗೆ ಕ್ರೇಜ್. ಅಡುಗೆ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ. ಓಕೆ ಗುರುಜಿ, ಮುಂದುವರ್ಸೋಣ. ಒಂದು ವಿರಾಮ ತಗೊಳ್ಳೋಣ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ.